ಸೂಪರ್ ಅಲ್ಲ ಈ ಟೂಲು. ಎಲ್ಲಿ ಸ್ವಿಂಗ್ ಟ್ರೇಡಿಂಗ್ ಈ ಟೂಲ್ ಇಟ್ಕೊಂಡ್ಬಿಟ್ರೆ ಸ್ವಿಂಗ್ ಟ್ರೇಡಿಂಗ್ ತುಂಬ ಈಸಿ. ಶಾರ್ಟ್ ಟರ್ಮ್ ಟ್ರೇಡ್ ಅಂತೂ ತುಂಬ ಈಸಿ ಈ ಟೂಲ್ ಇಟ್ಕೊಂಡ್ಬಿಟ್ರೆ. ವಾವ್, ಒಳ್ಳೆ ಸೂಪರ್ ಅಲ್ಲ ಟ್ರೇಡು. ಎಲ್ಲೆಲ್ಲಿ ಎಂಟ್ರಿ ತೊಗೊಬೇಕು ಕರೆಕ್ಟಾಗಿ ಹೇಳ್ತಾ ಇದೆಯಲ್ಲ ಈ ಟೂಲು. ವಾವ್. ಓಕೆ ಸ್ನೇಹಿತರೆ, ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಟ್ರೇಡಿಂಗ್ ವ್ಯೂ ಇಂಡಿಕೇಟರ್, ಟ್ರೇಡಿಂಗ್ ವ್ಯೂ ಇಂಡಿಕೇಟರ್ ಇಟ್ಕೊಂಡು ನಾವೊಂದು ಸ್ವಿಂಗ್ ಅನಾಲಿಸಿಸ್ನ ಹೆಂಗೆ ಮಾಡ್ಬೋದು, ಸ್ವಿಂಗ್ ಟ್ರೇಡಿಂಗನ್ನು ಈಸಿಯಾಗಿ ಹೇಗೆ ಮಾಡ್ಬೋದು, ಎಲ್ಲಿ ಎಂಟ್ರಿ ತೊಗೊಬೇಕು, ಎಲ್ಲಿ ಎಕ್ಸಿಟ್ ತೊಗೊಬೇಕು, ಎಲ್ಲದನ್ನು ಈ ಇಂಡಿಕೇಟರ್ ತಿಳಿಸ್ಕೊಡುತ್ತೆ. ಅದು ಏನಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಪ್ರೈಸ್ ಲಾಬಿ ಚಾನಲ್ ಏನಿದೆ ಅದನ್ನು ಯಾರೆಲ್ಲ ಇದರಲ್ಲಿ ಬರುವ ಕಂಟೆಂಟ್ ಅಥವಾ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದೊಂದು ಟ್ರೇಡಿಂಗ್ ವ್ಯೂ ಪ್ಲಾಟ್ಫಾರ್ಮ್. ಟ್ರೇಡಿಂಗ್ ವ್ಯೂ ಪ್ಲಾಟ್ಫಾರ್ಮ್ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ, ಇಲ್ಲಿ ನಿಮಗೆ ತುಂಬ ಜನ ವರ್ಲ್ಡ್ ವೈಡ್ ಅತಿ ಹೆಚ್ಚು ಯೂಸ್ ಮಾಡುವಂಥದ್ದು ಟ್ರೇಡಿಂಗ್ ವ್ಯೂ ಪ್ಲಾಟ್ಫಾರ್ಮ್. ಓಕೆ, ಇದರಲ್ಲಿ ನಿಮಗೆ ಫ್ರೀ ವರ್ಷನು ಇರುತ್ತೆ, ಸೊ ಪೇಯ್ಡ್ ವರ್ಷನು ಇರುತ್ತೆ, ಅವೆಲ್ಲ ಸೆಕೆಂಡ್ರಿ. ಓಕೆ, ಅದು ಬೇರೆ ಬೇರೆ ಟ್ರೇಡಿಂಗ್ ಮಾಡೋನಿಗೆ ಇದೆಲ್ಲ ಗೊತ್ತಿರುತ್ತೆ. ಓಕೆ, ಇವತ್ತು ಒಂದು 2 ಇಂಡಿಕೇಟರ್, ಒಂದು MLKNN ಇಂಡಿಕೇಟರ್ ಅಂತೇಳಿ. ಸೊ ಇದೆಲ್ಲ ನಿಮ್ಗೆ ತೋರಿಸ್ತೀನಿ ಇಲ್ಲಿ. MLKNN. ಓಕೆ, ಮೆಷಿನ್ ಲರ್ನಿಂಗ್ KNN ಬೇಸ್ಡ್ ಸ್ಟ್ರಾಟಜಿ ಅಂತ ಅಂದ್ಬಿಟ್ಟು. ಓಕೆ, CAPCMO ಅನ್ನೋರು ಈ ಟೂಲನ್ನು ಡೆವಲಪ್ ಮಾಡಿದ್ದಾರೆ. ಮೆಷಿನ್ ಲರ್ನಿಂಗ್ ಇದು ಪ್ಯೂರ್ಲಿ ಒಂದಷ್ಟು AI ಇನ್ಪುಟನ್ನು ಇಟ್ಕೊಂಡು ಈ ಟೂಲನ್ನು ಡೆವಲಪ್ ಮಾಡಿದ್ದಾರೆ. ಇದು ಕಮ್ಯುನಿಟಿಗೋಸ್ಕರ ಮಾತ್ರ ಈ ಟೂಲ್ ಇದೆ, ಫ್ರೀಯಾಗಿ ಕಮ್ಯುನಿಟಿಗಿದೆ. ಓಕೆ, ಪ್ರೆಸೆಂಟ್ಲಿ 5766 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಈ ಟೂಲನ್ನು. ಅಂದರೆ ಇದನ್ನ ಇಟ್ಕೊಂಡು ಅವರು ಡೈಲಿ ಸ್ಟ್ರಾಟಜಿಗಳನ್ನ ಡೆವಲಪ್ ಮಾಡ್ಕೊಂಡಿದ್ದಾರೆ. ಓಕೆ, ಇದು ಒಂದು ಟೂಲ್ ಮೆಷಿನ್ ಲರ್ನಿಂಗ್ KNN ಬೇಸ್ಡ್ ಸ್ಟ್ರಾಟಜಿ ಅಂತ ಅಂದ್ಬಿಟ್ಟು ಈ ಟೂಲನ್ನು ಒಂದು ಆ್ಯಡ್ ಮಾಡಿದ್ದೀನಿ. ಓಕೆ, ಈ ಮೆಷಿನ್ ಲರ್ನಿಂಗ್ ಟೂಲ್ ಏನಿದೆ, ಮೆಷಿನ್ ಲರ್ನಿಂಗ್ ಇದ್ದಾಗ ನಮಗೇನಾಗುತ್ತೆ, ಒಂದಷ್ಟು ಇದರಲ್ಲಿ ನೀವು ನೋಡ್ಬೋದು, ಒಂದು ಪರ್ಪಲ್ ಕಲರ್ದು ಕೆಳಗಡೆ ಬಾಟಮ್ ಇಂಡಿಕೇಶನ್ ಬರುತ್ತೆ, ಪರ್ಪಲ್, ಕೆಲವೊಂದು ಸ್ಕೈ ಬ್ಲೂ ಬರುತ್ತೆ. ಇವೆಲ್ಲ ಏನಿದೆ ಅಂತಂದರೆ ನಿಮಗೆ ಒಂದಷ್ಟು ಅದೇ ಥರ ನಿಮಗೆ ಮೇಲ್ಗಡೆ ರೆಡ್ಡು, ಆರೆಂಜು ಇವೆಲ್ಲ ಬರ್ತಾ ಇದೆ. ರೆಡ್ಡು, ಆರೆಂಜು ಅಂತ ಅಂದ್ಬಿಟ್ಟು ಒಂದಷ್ಟು ಫೇಕ್ ಸಿಗ್ನಲ್ಗಳು ಕೊಡುತ್ತೆ. ಓಕೆ, ಇದನ್ನು ಫೇಕ್ ಸಿಗ್ನಲ್ಗಳು ಕೊಡುತ್ತೆ. ಸೊ ನಿಮ್ಗೆ ಇಲ್ಲೇ ಎಂಟ್ರಿ ಹೇಳುತ್ತೆ, ಇಲ್ಲೇ ಎಕ್ಸಿಟ್ ಹೇಳುತ್ತೆ, ಇಲ್ಲೇ ಎಂಟ್ರಿ ಹೇಳುತ್ತೆ, ಇಲ್ಲೇ ಎಕ್ಸಿಟ್ ಹೇಳುತ್ತೆ. ಬಟ್ AI ಟೂಲ್ ಆದ್ರೂ ಒಂದಷ್ಟು ಫಾಲ್ಸ್ ಸಿಗ್ನಲ್ಗಳನ್ನ ಕೊಡ್ತಾ ಇದೆ. ಬಟ್ ಇದು ಒಂದೇ ಟೂಲ್ ಇಟ್ಕೊಂಡು ನಾವು ಸ್ಟ್ರಾಟಜಿನ ಡೆವಲಪ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಟೂಲ್, ಸೂಪರ್ ಆಗಿರೋ ಟೂಲನ್ನು ಆ್ಯಡ್ ಮಾಡೋಣ. ಒಂದು EMA ರಿಬ್ಬನ್ ಅಂತ ಅಂದ್ಬಿಟ್ಟು. ಸೊ ಜಸ್ಟ್ ಇದನ್ನು ಆ್ಯಡ್ ಮಾಡಿದೆ. ಅದನ್ನು ಹೇಗೆ ಆ್ಯಡ್ ಮಾಡೋದು, ಇಂಡಿಕೇಟ್ರಿಗೆ ಹೋಗ್ಬಿಟ್ಟು EMA ರಿಬ್ಬನ್ ಅಂತ ಹೊಡೀರಿ, RIBBON. ಓಕೆ, FSK ಕ್ರಿಪ್ಟ್ ಅಂದರೆ FSKRYPT ಅನ್ನೋರು ಈ ಟೂಲನ್ನು ಡೆವಲಪ್ ಮಾಡಿದ್ದಾರೆ. ಆಲ್ಮೋಸ್ಟ್ 4 to 4200 ಜನ ಮೇಲಕ್ಕೂ ಅತಿ ಹೆಚ್ಚು ನಿಮಗೆ ಈ ಟೂಲನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಸೊ ಇದು ನಾನು ಕೂಡ ಮಾಡ್ಕೊಂಡಿದ್ದೀನಿ. ಓಕೆ, ಇದು ನನ್ನ ಫೇವ್ರೆಟ್ ಟೂಲು ಕೂಡ. ಈ ಟೂಲನ್ನು ಇಟ್ಕೊಂಡು ಆ ಫೇಕ್ ಸಿಗ್ನಲ್ನ ಹೇಗೆ ನಾವು ಕ್ಲೋಸ್ ಮಾಡ್ಕೊಳ್ಳೋದು, ಅಂದರೆ ಆ ಫೇಕ್ ಸಿಗ್ನಲನ್ನು ಹೇಗೆ ಅವಾಯ್ಡ್ ಮಾಡೋದು, ನಮ್ಮ ಟ್ರೇಡಿಂಗ್ ಅಕ್ಯುರಸಿನ, ಒಂದು ಸ್ವಿಂಗ್ ಟ್ರೇಡಿಂಗ್ ಅಕ್ಯುರಸಿನ ನಾವು ಹೇಗೆ ಇನ್ಕ್ರೀಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಈ ಸ್ಟ್ರಾಟಜಿನ ಒಂದು ಹೇಗಿದೆ ಅನ್ನೋದು ನೋಡೋಣ. ಸೊ ಇದಕ್ಕೆ ನಾನು ಅದಕ್ಕೂ ಮುಂಚೆ ಒಂದು ಟೈಮ್ ಫ್ರೇಮನ್ನು ನಿಮ್ಗೆ ಹೇಳಿಬಿಡ್ತೀನಿ. ಇದೊಂದು ಸ್ಟಾಕ್ ಬಂದ್ಬಿಟ್ಟು ಹಿಂಡಾಲ್ಕೋ ಸ್ಟಾಕ್. ಬೇರೆ ಬೇರೆ ಸ್ಟಾಕಲ್ಲಿ ನೆಕ್ಸ್ಟ್ ನೋಡೋಣ. ಸೊ ಸ್ವಿಂಗ್ ಟ್ರೇಡಿಂಗಿಗೆ ನಾನು ರೆಫರ್ ಮಾಡುವಂಥದ್ದು ನಿಮಗೆ 4 hours ಟೈಮ್ ಫ್ರೇಮ್. ಸೊ ನಾರ್ಮಲಿ 4 hours ಟೈಮ್ ಫ್ರೇಮ್, 1 hour ಸಜೆಸ್ಟ್ ಮಾಡಲ್ಲ, ಡೈಲಿ ಟೈಮ್ ಫ್ರೇಮ್. ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿಗೆ ನಾನು ಸಜೆಸ್ಟ್ ಮಾಡುವಂಥದ್ದು ಟೈಮ್ ಫ್ರೇಮ್ ಬಂದುಬಿಟ್ಟು 4 hours. ಓಕೆ, ಪ್ರೆಸೆಂಟ್ ಈ 4 hours ಚಾರ್ಟ್ ನೋಡಿದರೆ ನಮಗೆ ಇದು ಒಂದು ಸ್ಟಾಕು ಡೌನ್ ಟ್ರೆಂಡ್ ಇದೆ. ಹಿಂಡಾಲ್ಕೋ ಡೌನ್ ಟ್ರೆಂಡ್ ಇದೆ. ಬಟ್ ಏನಾಗುತ್ತೆ, ಆ್ಯಸ್ ಎ ಟ್ರೇಡರ್ ಬಂದುಬಿಟ್ರೆ ನಿಮ್ಗೇನಾಗುತ್ತೆ, ನೀವು ಡೌನ್ ಟ್ರೆಂಡ್ ಇದ್ದಿರೋದು ಸ್ವಿಂಗ್ ರಿವರ್ಸಲ್ಲಿ ಎಂಟ್ರಿ ಆಗ್ತೀರಾ. ಮತ್ತು ನಿಮ್ಗೊಂದಷ್ಟು ಕನ್ಫ್ಯೂಷನ್ ಇರುತ್ತೆ. ಸೊ ಎಲ್ಲಿ ಎಂಟ್ರಿ ಆಗಬೇಕು, ಶಾರ್ಟ್ ಟ್ರೇಡ್ ಮಾಡಬೇಕಂದ್ರೆ ಯಾವ ಪಾಯಿಂಟಲ್ಲಿ ಎಂಟ್ರಿ ಆಗಬೇಕು, ಇವೆಲ್ಲ ಡೌಟ್ಗಳಿರುತ್ತೆ. ಆ ಡೌಟ್ಗಳನ್ನ ನೀವು ಈ ಟೂಲ್ ಇಟ್ಕೊಂಡು ಈಸಿಯಾಗಿ ಕ್ಲಿಯರ್ ಮಾಡ್ಕೊಬೋದು. ನೋಡಿ, ಇದೊಂದು EMA ರಿಬ್ಬನಲ್ಲಿ ನೋಡ್ಬೋದು. ಸೊ ನಿಮ್ಗೆ ಇಲ್ಲಿ ಏನಾಗುತ್ತೆ, ಒಂದು ಬುಲ್ಲಿಶ್ ಕ್ರಾಸ್ ಓವರ್ ಆಗಿದೆ. ಬುಲ್ಲಿಶ್ ಕ್ರಾಸ್ ಓವರ್ ಆದ್ಮೇಲೆ ಸ್ಟಾಕ್ ಅಪ್ ಟ್ರೆಂಡ್ ಹೋಗಿದೆ. ಅದೇ ಥರ ಇಲ್ಲಿ ಏನಾಗುತ್ತೆ, ನಿಮಗೆ ನೆಗೆಟಿವ್ ಅಂದರೆ ಡೌನ್ ಟ್ರೆಂಡ್ ಕ್ರಾಸ್ ಓವರ್ ಆಗಿದೆ, ನೆಕ್ಸ್ಟ್ ನೆಗೆಟಿವ್ ಬಂದಿದೆ. ಸೊ ಇದರಲ್ಲಿ EMA ರಿಬ್ಬನಲ್ಲಿ ನಿಮಗೆ ಒಂದಷ್ಟು ಮೂವಿಂಗ್ ಎವರೇಜ್ಗಳಿರುತ್ತೆ. ಸೊ ಎಲ್ಲ ಮೂವಿಂಗ್ ಅಂದರೆ MA ಪೀರಿಯಡ್ ಅಂದರೆ ಮೂವಿಂಗ್ ಎವರೇಜನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಇದು ಸಿಂಗಲ್ ಆಗಿ ಒಂದು ಟೂಲ್ ಮಾಡ್ಕೊಂಡಿದ್ದಾರೆ. 20 ಪೀರಿಯಡ್ ಮೂವಿಂಗ್ ಎವರೇಜ್ ಇರುತ್ತೆ, 25, 30 ಅಪ್ ಟು 55 ಮೂವಿಂಗ್ ಎವರೇಜ್ ತನಕ ಇರುತ್ತೆ. ಸೊ
ಸೊ ಅದನ್ನು ಇಟ್ಕೊಂಡು ಅದು ಎಲ್ಲೆಲ್ಲಿ ಕ್ರಾಸ್ ಓವರ್ ಬರುತ್ತೆ ಆವಾಗ ಈ ಕಲರ್ಗಳು ಚೇಂಜ್ ಆಗುತ್ತೆ. ಓಕೆ, ಆ ಥರ ಅವನು ಟೂಲ್ಗಳನ್ನ ಡೆವಲಪ್ ಮಾಡ್ಕೊಂಡಿದ್ದಾನೆ. ಅದೇ ಥರ ಎಮ್ ಎಲ್ KNN ಸ್ಟ್ರಾಟಜಿ ಅಂತ ಅಂದ್ಬಿಟ್ಟು, ಸೊ ಅದರಲ್ಲೂ ಕೂಡ ಹಾಗೆ ಒಂದಷ್ಟು ಟೂಲ್ಸ್ಗಳನ್ನ ಎಲ್ಲವನ್ನು ಮಾಡ್ಕೊಂಡಿದ್ದಾನೆ. ಶಾರ್ಟ್ ಟರ್ಮ್ ಪೀರಿಯಡು, ಲಾಂಗ್ ಟರ್ಮ್ ಪೀರಿಯಡು, ವೊಲಾಟಿಲಿಟಿ, ಈ ಥರ ಈ ಟೂಲ್ಗಳು ಈ ಒಂದಷ್ಟು ಇನ್ಪುಟ್ಗಳನ್ನ ಕೊಟ್ಕೊಂಡಿದ್ದಾನೆ. ಅದ್ರ ಬಗ್ಗೆ ನಮಗೂ ಯಾಕೆ ಡೀಟೇಲ್ಸ್ ಬೇಕಾಗಿಲ್ಲ. ಸೊ ಅವನು ಕಷ್ಟಪಟ್ಟುಗಳು ಕಷ್ಟಪಟ್ಟು ಒಂದು ಒಳ್ಳೆ ಟೂಲ್ ಡೆವಲಪ್ ಮಾಡಿದ್ವಿ. ನಾವು ಜಸ್ಟ್ ಯೂಸ್ ಮಾಡ್ಕೊಂಡು ಅದ್ರ ಬಗ್ಗೆ ಇನ್ ಡೆಪ್ತ್ ನಾಲೆಡ್ಜ್ ನಮಗೆ ಬೇಕಾಗಿದೆ. ಓಕೆ, ಇಲ್ಲಿ ನೋಡ್ಬೋದು. ಸೊ ಯಾವತ್ತು ಥರ್ಸ್ಡೇ 9/15 7ನೇ ತಾರೀಕು ನವಂಬರು ನಮಗೊಂದು ಶಾರ್ಟ್ ಸೇಲ್ ಅಂದರೆ ರಿಬ್ಬನ್ನು ಕ್ರಾಸ್ ಓವರ್ ಬಂದಿದೆ, ನೆಗೆಟಿವ್ ಟ್ರೆಂಡ್ ಚೇಂಜ್ ಆಗಿದೆ. ಅದಾದಮೇಲೆ ಇಲ್ಲೊಂದು ಆ್ಯರೋ ಮಾರ್ಕ್ ಬರುತ್ತೆ ಡೌನ್ ಸೈಡ್. ಓಕೆ, ಸೊ ಮೇಲ್ಗಡೆ ಆ್ಯರೋ ಮಾರ್ಕ್ ಬರುತ್ತೆ ಶಾರ್ಟ್ ಮಾಡಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ನೋಡಿ ನಿಮಗೊಂದು 2-3 ಡೇಸ್ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ನಿಮಗೆ 650ಇಂದ ಎಲ್ಲಿ ತನಕ ಬಂದಿದೆ, 624 ತನಕ ಬಂದಿದೆ. ಆಲ್ಮೋಸ್ಟ್ ಒಂದು 25 ಪಾಯಿಂಟ್ಸ್ ಅಷ್ಟು ಬಿದ್ದಿದೆ. ಸೊ ನೀವು ಆ ಥರ ಏನಾದರೂ ಇಮಿಡಿಯೇಟಾಗಿ ಎಕ್ಸಿಟ್ ಆಗೋದು ಬೇಡ ಅಂತ ನೆಕ್ಸ್ಟ್ ಯಾವಾಗ ಎಕ್ಸಿಟನ್ನು ಹೇಳುತ್ತೆ ನೋಡಿ, ಇಲ್ಲಿ ಎಕ್ಸಿಟ್ ಹೇಳಿ. ಸೊ ಇಲ್ಲೇನಾಗುತ್ತೆ, ನಿಮ್ಗೆ ಅವ್ನು ಎಕ್ಸಿಟ್ ತನಕ ವೆಯ್ಟ್ ಮಾಡಿದ್ರೆ ಒಂದು ಸ್ಮಾಲ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಶಾರ್ಟ್ ಎಂಟ್ರಿ ಎಲ್ಲೆಲ್ಲಿದೆ ನಿಮಗೆ, ಇಲ್ಲೂ ಮೈನರ್ ಶಾರ್ಟ್ ಎಂಟ್ರಿ ಕೊಟ್ಟಿದೆ, ಅಂದರೆ ಲೈಟ್ ಪಿಂಕ್ ಮೈನರ್ ಶಾರ್ಟ್ ಎಂಟ್ರಿ. ಓಕೆ, ಮೈನರ್ ಶಾರ್ಟ್ ಎಂಟ್ರಿ ಕೊಟ್ಟಿದೆ. ಸೊ ಇಲ್ಲೂ ಕೂಡ ಶಾರ್ಟ್ ಎಂಟ್ರಿ ನೀವು ತೊಗೊಬೋದು. ಸೊ 665ರಿಂದ 649 ತನಕ ಆಲ್ಮೋಸ್ಟ್ 15-20 ಪಾಯಿಂಟ್ ಅಷ್ಟು ಬಿದ್ದಿದೆ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಶಾರ್ಟ್ ಎಂಟ್ರಿ ಟ್ರಿಗರ್ ಆಗಿದೆ. ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದು ಒಂದು ರೆಡ್ ಕಲರ್ ಅಥವಾ ಡಾರ್ಕ್ ಪಿಂಕ್ ಇದೆ. ಸೊ ಇಮಿಡಿಯೇಟಾಗಿ ಏನಾಯಿತು, ಸ್ಟಾಕ್ ರಿವರ್ಸಲ್ ಆಯಿತು. ಸೊ ಹಾಗಾಗಿ ಇಮಿಡಿಯೇಟಾಗಿ ಎಕ್ಸಿಟ್ ಹೇಳಿ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ, ಮೈನರ್ ಲಾಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನೆಕ್ಸ್ಟ್ ಇನ್ನೊಂದು ಶಾರ್ಟ್ ಎಂಟ್ರಿ ಕೊಟ್ಟಿದೆ. ಇಲ್ಲಿ 600 ಯಾವತ್ತು ಅಂದರೆ 9/15 ಡಿಸೆಂಬರ್ 12ಕ್ಕೆ ಆಲ್ಮೋಸ್ಟ್ 666ಕ್ಕೆ. ನೆಕ್ಸ್ಟ್ ನೋಡಿ ಯಾವ ಥರ ಸ್ಟಾಕ್ ಬಿದ್ದಿದೆ ಅಂತ, 666ರಿಂದ 562, ಮೋರ್ ದೆನ್ 100 ಪಾಯಿಂಟ್ಸ್ ಬಿದ್ದಿದೆ. ನಮ್ಗೆ ಎಕ್ಸಿಟ್ ಯಾವಾಗ ಹೇಳ್ತು, 602ಕ್ಕೆ ಹೇಳಿದೆ. ಓಕೆ, ಕೆಲವೊಂದನ್ನು ನೀವು ಇಲ್ಲಿ ಟ್ರಯಲ್ ಸ್ಟಾಪ್ ಲಾಸ್ ಯೂಸ್ ಮಾಡೋ ಮುಖಾಂತರ ಒಂದಷ್ಟು ಕ್ವಾಂಟಿಟಿನ ಬುಕ್ ಮಾಡಿಕೊಂಡು 25% ಅಥವಾ ಒಂದು 10% ಸ್ಟಾಕನ್ನು ರಿಮೈನಿಂಗ್ ಇಟ್ಕೊಂಡು ನೀವು ಟ್ರಯಲ್ ಮಾಡ್ತಾ ಇರ್ಬೋದು. ಅದು ಎಕ್ಸಿಟ್ ಹೇಳೋ ತನಕ ಸುಮ್ಮನೆ ಇರ್ಬೋದು. ನೆಕ್ಸ್ಟ್ ನೋಡಿ, ಅದೇ ಸ್ಟಾಕ್ ಕೂಡ ನಿಮಗೆ 24 ಜನವರಿಗೆ ಮತ್ತೆ ಶಾರ್ಟ್ ಆರ್ಡರ್ ಹೇಳಿದೆ. ಸೊ ಮತ್ತೆ ಪ್ರೈಸ್ ಬಿದ್ದಿದೆ. ಇದು ಹಿಂಡಾಲ್ಕೋ ಸಮ್ಮರಿ. ನೆಕ್ಸ್ಟ್ ಯಾವ್ದಾದ್ರು ಒಂದು ಟಾಟಾ ಮೋಟರ್ ಸ್ಟಾಕೋ ಯಾವುದೋ ತೊಗೊಂಡು. ಸೊ ಇದು ಟಾಟಾ ಕನ್ಸ್ಯೂಮರ್ ನೋಡ್ಬೋದು ನೀವು. ಈಗ ಡೌನ್ ಟ್ರೆಂಡಿಂದ ಅಪ್ ಟ್ರೆಂಡಿಗೆ ನಮ್ಮ EMA ಕ್ರಾಸ್ ಓವರ್ ಆಗಿದೆ. ಡೌನ್ ಟ್ರೆಂಡಿಂದ ಅಪ್ ಟ್ರೆಂಡಿಗೆ. ಸೊ ನಮ್ಗೆ ಇಲ್ಲಿ ಏನು ಎಂಟ್ರಿ ಹೇಳ್ತು, ನಿನ್ನೆ ನೋಡಿ, 31 ಜನವರಿ ನಿನ್ನೆ ನೋಡಿ ಯಾವ ಥರ ಒಂದು ಬುಲ್ಲಿಶ್ ಸಿಗ್ನಲ್ ಕೊಡ್ತೀವಿ. ಇವತ್ತು ಯಾವ ಥರ ಮೂವ್ ಆಯ್ತು ನೋಡಿ, 1023ಇಂದ 1073 ತನಕ ಆಲ್ಮೋಸ್ಟ್ 50 ಪಾಯಿಂಟ್ಸ್ ಮೂವ್ ತನಕ. ನೆಕ್ಸ್ಟ್ ಇನ್ನು ಯಾವತ್ತು ಬೈ ಸಿಗ್ನಲ್ ಕೊಟ್ಟಿತ್ತು ನಿಮಗೆ 21 ಜನವರಿ, ಮತ್ತು ಮೂವ್ಮೆಂಟ್ ಯಾವ ಥರ ಆಯಿತು. ಸೊ ಅದೇ ಥರ ಇಲ್ಲಿ ನೋಡಿ, ನೆಗೆಟಿವ್ ಟ್ರೆಂಡ್ ಇದ್ದಾಗ ಇಲ್ಲೊಂದು ಸ್ಮಾಲ್ ಸಿಗ್ನಲ್, ನೆಕ್ಸ್ಟ್ ಇನ್ನೊಂದು ಸ್ಟ್ರಾಂಗ್ ಸಿಗ್ನಲ್, ಇವೆಲ್ಲ ಕೂಡ. ಇದು ಟಾಟಾ ಕನ್ಸ್ಯೂಮರ್ ಆಯಿತು. ಇನ್ನು ರ್ಯಾಂಡಮ್ ಆಗಿ ಯಾವ್ದಾರು ಒಂದು ಸ್ಟಾಕ್ ತೊಗೊಂಡೆ, ಇನ್ನೊಂದು ಟಾಟಾದೇ ತೊಗೊಂಡೆ, ಟಾಟಾ ಕನ್ಸಲ್ಟೆನ್ಸಿ ನೋಡ್ಬೋದು ನೀವು. ಡೌನ್ ಟ್ರೆಂಡ್ ಇದೆ. ಸೊ ಇಲ್ಲೊಂದು ಸಿಗ್ನಲ್ಲು ಜನವರಿ 25ಕ್ಕೆ ಡಿಸೆಂಬರ್ 25ಕ್ಕೆ, ಇನ್ನೊಂದು 17 ಜನವರಿ. ಓಕೆ, ನೆಕ್ಸ್ಟು ಇನ್ನೊಂದು 27 ಜನವರಿ, ಅದೊಂದು ಸ್ಮಾಲ್ ಲಾಸ್ ಆಗುತ್ತೆ. ನಿನ್ನೆ ಕೂಡ ನಮಗೆ ಸೆಲ್ ಸಿಗ್ನಲ್ ಕೊಟ್ಟಿದೆ, ಅದಕ್ಕೂ ಮುಂಚೆ ಬುಲ್ಲಿಶ್ ಸಿಗ್ನಲ್ ಇತ್ತು. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ನೋಡೋಣ, HCL ಟೆಕ್. ಈಗ ಯಾವುದೇ ಸಿಗ್ನಲ್ ಇಲ್ಲ ಪ್ರೆಸೆಂಟಾಗಿ, ಅಂದರೆ ಡೌನ್ ಟ್ರೆಂಡಿಗೆ ಕನ್ಫರ್ಮೇಷನ್ ಬಂದಿದೆ ಅಷ್ಟೇ. ಬಟ್ ಮೆಷಿನ್ ಲರ್ನಿಂಗ್ ಏನಿದೆ ಅದು ನಮಗೆ ಇನ್ಪುಟ್ ಕೊಡ್ತಾ ಇಲ್ಲ. ಅದಕ್ಕೂ ಮುಂಚೆ ನೋಡಿ ಎಷ್ಟೊಂದು ಲಾಂಗ್ ಟ್ರೆಂಡ್ಗಳು ಸಿಗ್ನಲ್ ಕೊಟ್ಟಿದೆ, ಅದ್ರ ಪ್ರಕಾರ ಸ್ಮಾಲ್ ಮೂವ್ಮೆಂಟ್ ಯಾವ ಥರ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ನೋಡೋಣ, ಕೋಲ್ ಇಂಡಿಯಾ. ಆಗ ನೋಡಿದ್ದು ಹಿಂಡಾಲ್ಕೋ ನೋಡಿದ್ದು ಅನ್ಸುತ್ತಾಗ. ಇದು ಕೋಲ್ ಇಂಡಿಯಾ ನೋಡಿ, ಕಂಪ್ಲೀಟ್ ಡೌನ್ ಟ್ರೆಂಡ್ ಇತ್ತು. ಯಾವ ಥರ ಸೆಲ್ ಸಿಗ್ನಲ್ಗಳು ಕೊಟ್ಟಿದೆ, 1, 2, 3. ಓಕೆ, ಕೂಡ ಇವತ್ತು ಕೂಡ ಒಂದು ಸ್ಮಾಲ್ ಸಿಗ್ನಲ್ ಬಂದಿದೆ, ಸೆಲ್ ಸಿಗ್ನಲ್. ನೆಕ್ಸ್ಟ್ ಎನಿ ಸ್ಟಾಕ್ ನೋಡೋಣ, ಬಜಾಜ್ ಒಂದು ಸ್ಟಾಕ್ ಇದೆ, ಅದು ನೋಡೋಣ. ಓಕೆ, ಬಜಾಜ್ ಆಟೋ. ಓಕೆ, ಬಜಾಜ್ ಆಟೋ ಕೂಡ ಡೌನ್ ಟ್ರೆಂಡ್ ಇತ್ತು, ಎಷ್ಟೊಂದು ಸೆಲ್ ಸಿಗ್ನಲ್ ಕೊಟ್ಟಿದ್ದು ನೋಡಿ. ಸೊ ಈಗ ಟ್ರೆಂಡ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ವಿಪ್ರೋ ನೋಡಿ. ಓಕೆ, ವಿಪ್ರೋದಲ್ಲಿ ವಿಪ್ರೋ ಕನ್ಸಲ್ಟೇಷನ್ ಇದೆ. ಇಲ್ಲೊಂದು ಯಾವುದೋ ಒಂದು ಲಾಂಗ್ ಸಿಗ್ನಲ್ ಕೊಟ್ಟಿದೆ, ಅದ್ರ ಪ್ರಕಾರ ಸ್ಮಾಲ್ ಮೂವ್ಮೆಂಟ್ ಆಗಿದೆ. ಅದ್ರ ಹಿಂದೆ ನೋಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಯಾವುದಿದು, ಟೈಟಾನ್ ಪ್ರೆಸೆಂಟ್ಲಿ ಏನು ಹೇಳ್ತಾ ಇದೆ.
ಓಕೆ, ಟೈಟಾ ನೋಡಿ ಎಂಥ ಕನ್ಸಲ್ಟೇಷನ್ ಆಗ್ತಾಯಿದೆ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಸೊ ಈ ಥರ ಇದ್ದಾಗ ನೋಡಿ, ಸೊ ರಿಬ್ಬನ್ ನಿಮಗೆ ಕ್ಲಿಯರಾಗಿ ಇಂಡಿಕೇಟ್ ಕೊಡ್ತಾ ಇಲ್ಲ. ಬಟ್ ಯಾವತ್ತೇಳಿ 31ನೇ ಜನವರಿ ಓಕೆ, ಒಂದು ಲೈಟಾಗಿ ಹೈ ರಿಸ್ಕಲ್ಲಿ ನೀವು ತೊಗೊಬೋದು, ಅಂತ 100% ಕನ್ಫರ್ಮೇಷನ್ ಇಲ್ಲ. ನೀಟಾಗಿ ಇದು ಕನ್ಸಲ್ಟೇಷನ್, ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ. ಓಕೆ, ನೆಕ್ಸ್ಟ್ ಇನ್ಯಾವುದು, ಇದು ಯಾವ ಸ್ಟಾಕು, ಇಂಡಸ್ಲ್ಯಾಂಡ್ ಬ್ಯಾಂಕ್. ಸೊ ಇದು ಡೌನ್ ಟ್ರೆಂಡ್ ಇದೆ ನೋಡಿ, ಎಷ್ಟೊಂದು ಶಾರ್ಟ್ ರೇಟ್ಗಳು, ಎಷ್ಟೊಂದು ಸ್ಟಾಕ್ಗಳು ನೋಡಿದೆ. ONGC ಟ್ರೆಂಡ್ ಕನ್ಫರ್ಮೇಷನ್, ಒಂದು ಸ್ಮಾಲ್ ಮೂವ್ 266ರಿಂದ 270. ಓಕೆ, 4 ಪಾಯಿಂಟ್ಸ್ ಅಷ್ಟು. ಸೊ ಮತ್ತೊಂದು ಲಾಂಗ್ ಸಿಗ್ನಲ್ ಕೊಟ್ಟಿದೆ, ಬಟ್ ಇಮಿಡಿಯೇಟಾಗಿ ನಿನ್ನೆ ಎಕ್ಸಿಟ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಇಲ್ಲೊಂದು ಸ್ಮಾಲ್ ಲಾಸ್ ನೋಡಿ, ಲಾಸ್ ಇದ್ದರೆ ಸ್ಮಾಲ್ ಲಾಸ್, ಪ್ರಾಫಿಟ್ ಇದ್ದರೆ ಎಷ್ಟೊಂದು ಒಳ್ಳೆ ಪ್ರಾಫಿಟ್. ಸೊ ಲಾಸ್ಟ್ ಒಂದು ಸ್ಟಾಕ್ ನೋಡೋಣ, ಇದ್ಯಾವುದು, ಈಚರ್ ಮೋಟರ್ ನೋಡಿ, ಬುಲ್ಲಿಶ್ ಸೈನ್ ಚೇಂಜ್ ಆದಮೇಲೆ ನೋಡಿ. ಓಕೆ, 9/15 ಯಾವತ್ತು 23ನೇ ತಾರೀಕು ಜನವರಿ, ಅವತ್ತೇ ನಮ್ಗೆ 5108ಕ್ಕೆ ನಮಗೆ ಬುಲ್ಲಿಶ್ ಸಿಗ್ನಲ್ ಕೊಟ್ಟಿದೆ. ಇವತ್ತೆಷ್ಟು, 5100 5383 ಆಲ್ಮೋಸ್ಟ್ 250 ಪಾಯಿಂಟ್ ಮೇಲ್ಗಡೆ ಈಚರ್ ಮೋಟರ್. ಓಕೆ ಸ್ನೇಹಿತರೆ, ನೋಡಿ ಎಷ್ಟು ಒಂದು ಈಸಿಯಾಗಿ ಒಂದು ಟ್ರೇಡಿಂಗ್ ವ್ಯೂ ಇಂಡಿಕೇಟರ್ನ ಅಥವಾ ಟ್ರೇಡಿಂಗ್ ವ್ಯೂ ಟೂಲನ್ನು, ಒಂದು AI ಬೇಸ್ಡ್ ಟೂಲ್ MLKNN ಆಲ್ ಅಂತ ಅಂದ್ಬಿಟ್ಟು, ಓಕೆ, ಆ ಟೂಲ್ ಇಟ್ಕೊಂಡು ಜೊತೆಗೆ ಅದರಲ್ಲಿ ಫಾಲ್ಸ್ ಸಿಗ್ನಲ್ ಬರೋದನ್ನು ಒಂದು MA ರಿಬ್ಬನನ್ನು ಇಟ್ಕೊಂಡು ನಾವು ಈಸಿಯಾಗಿ ಫಾಲ್ಸ್ ಸಿಗ್ನಲನ್ನು ಹೇಗೆ ಫಿಲ್ಟರ್ ಔಟ್ ಮಾಡಿಬಿಟ್ಟು ಒಂದು ಬೆಸ್ಟ್ ರಿಸಲ್ಟನ್ನು ಇವೆರಡು ಟೂಲನ್ನು ಇಟ್ಕೊಂಡು ನಾವು ತೊಗೊಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ವಿ. ಓಕೆ, ಐ ಥಿಂಕ್ ಎಲ್ಲರಿಗೂ ಈ ಟೂಲ್ ತುಂಬ ಇಷ್ಟ ಆಗಿದೆ ಅನಿಸುತ್ತೆ.